ಸ್ನೇಹಿತರೆ, ಈ ಒಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಒಂದು ಕರಡಿ ಕಾಡಾನೆ ಆ ಒಂದು ರೈತನ ತೋಟದೊಳಗೆ ಹೋಗ್ತಾ ಇದೆ. ಯಾವ ಸಂದರ್ಭದಲ್ಲಿ ಈ ಕಾಡಾನೆ ಆ ಒಂದು ರೈತನನ್ನ ನೋಡ್ತೋ ಇಮಿಡಿಯೇಟ್ ಆಗಿ ಅವನ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ತು. ಸೊ ನೋಡುತ್ತಿದ್ದಂತೆ ಇವನ ಒಂದು ವೇಗ ನೋಡಿ ಎಷ್ಟು ಭಯಂಕರವಾಗಿರ್ತದೆ ಅಂತಂದರೆ, ಮೇ ಬಿ ಅವರ ಅದೃಷ್ಟ ತುಂಬ ಚೆನ್ನಾಗಿತ್ತೇನೋ, ಜಸ್ಟ್ ಮಿಸ್ ಅಂತಲೇ ಹೇಳ್ಬೋದು. ಹಾಯ್, ನಮಸ್ಕಾರ. ನಾನಂದು ನೀವು ನೋಡ್ತಾ ಇದ್ದೀರಾ ನಮ್ಮದು ಏನು ಅಮ್ಮಿಷ್ಟ. ಸ್ನೇಹಿತರೆ, ಈ ಒಂದು ಕಾಡಾನೆ ಕರಡಿ ಎಷ್ಟು ಡೇಂಜರ್ ಅಂತ ಈ ಒಂದು ವಿಡಿಯೋ ನೋಡಿದಾದ್ಮೇಲೆ ಪ್ರತಿಯೊಬ್ಬರಿಗೂ ಸಹ ಅರ್ಥ ಆಗ್ತಾ ಇದೆ. ಹಾಗೆ ಈ ಒಂದು ಕಾಡಾನೆಯನ್ನು ಸೆರೆ ಹಿಡಿಯೋದು ಬೇಡ ಅಂತ ಕೆಲವೊಂದು ಪರಿಸರವಾದಿಗಳು ಆರ್ಗ್ಯೂ ಮಾಡ್ತಾನೆ ಇದ್ದರು. ಆದರೆ ಈ ಒಂದು ವಿಡಿಯೋ ನೋಡಿದಾದ್ಮೇಲೆ ಇದು ಎಷ್ಟು ಡೇಂಜರ್ ಅಂತ ಪ್ರತಿಯೊಬ್ಬರಿಗೂ ಸಹ ಅರ್ಥ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಈ ಒಂದು ಕಾಡಾನೆ, ಈ ಒಂದು ಕರಡಿ ಎಷ್ಟು ಡೇಂಜರ್ ಅಂತ ನಾವು ನೋಡೋದಾದರೆ, ಒಂದು 2-3 ವರ್ಷಗಳ ಹಿಂದೆ ಇಬ್ಬರನ್ನ ಕೊಂದಿತ್ತು. ಸೊ ಇದಾದಮೇಲೆ ಈ ಒಂದು ಕರಡಿಯ ಒಂದು ರೆಪ್ಯುಟೇಷನ್ನು, ನೇಮು ಮತ್ತು ಫೇಮ್ ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಆಯಿತು. ಸೊ ರೀಸೆಂಟಾಗಿ ಒಂದು 2-3 ತಿಂಗಳಿಂದೆ ವಸಂತ್ ಅನ್ನೋದನ್ನು ಸಹ ಈ ಒಂದು ಕಾಡಾನೆ ಕರಡಿ ಕೊಂದಾಕ್ತು. ಮತ್ತು ಇನ್ನೊಂದು ಮೇ ಬಿ 1 ತಿಂಗಳಿಂದೆ ಒಂದು ಎಸ್ಟೇಟ್ನಲ್ಲಿ ಒಬ್ಬರ ಕಾಲನ್ನು ಜಜ್ಜಿ ಹೋಗಿತ್ತು ಈ ಕರಡಿ. ಆದರೆ ಈಗ ಪ್ರೆಸೆಂಟು ಈ ಒಂದು ವಿಡಿಯೋದಲ್ಲಿ ಏನಿದೆಯಲ್ಲ, ಇದು ಒಂದು ವಿಟ್ನೆಸ್ಸನ್ನು ಕೊಡ್ತಾ ಇದೆ ಈ ಒಂದು ಕರಡಿ ಎಷ್ಟು ಡೇಂಜರ್ ಅಂತ. ಈ ಒಂದು ಕಾಡಾನೆ ಕರಡಿ ಎಷ್ಟು ಡೇಂಜರ್ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ರೈತನ ಪಾಡಿಗೆ ರೈತ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ರೈತ ಈ ಒಂದು ಕಾಡಾನೆ ಕರಡಿಗೆ ಡಿಸ್ಟರ್ಬ್ ಮಾಡಲಿಲ್ಲ. ಸೊ ಈ ಒಂದು ರೈತ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕರಡಿ ಅಲ್ಲಿ ಎಂಟ್ರಿ ಆಗುತ್ತೆ. ಸೊ ಇದನ್ನು ನೋಡಿ ರೈತ ಬೇಗ ಅಲರ್ಟ್ ಆಗ್ತಾರೆ, ಅಲ್ಲಿಂದ ಬೇರೆ ಕಡೆ ಓಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟೇ ವೇಗವಾಗಿ ಈ ಒಂದು ಕರಡಿನೂ ಕೂಡ ಈ ಒಂದು ರೈತರ ಮೇಲೆ ದಾಳಿ ಮಾಡ್ತದೆ. ಮೇ ಬಿ ಜಸ್ಟ್ ಮಿಸ್ ಅಂತಲೇ ನಾವು ಇದನ್ನು ಹೇಳಬೇಕಾಗುತ್ತೆ. ಹಾಗಾದರೆ ಈ ಒಂದು ಕರಡಿಯನ್ನು ಹಿಡಿಯೋದು ಬೆಸ್ಟು ಅನ್ನೋದು ಪ್ರತಿಯೊಬ್ಬರ ಒಂದು ವಾದ. ಯಾಕೆ ಅಂತಂದರೆ, ಹೌದು ನಿಜ, ಪ್ರತಿಯೊಂದು ಪ್ರಾಣಿಗೂ ಸಹ ಬದುಕ್ತಕ್ಕಂಥ ಹಕ್ಕಿದೆ. ಆದರೆ ಯಾವ ಒಂದು ಪ್ರಾಣಿಯಿಂದ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆಯೋ ಅಂತಹ ಪ್ರಾಣಿಯನ್ನು ಸೆರೆ ಹಿಡಿಲೇಬೇಕು ಅಂತಕ್ಕಂಥ ಒಂದು ಕಾನೂನು ಸಹ ಇದೆ. ಸೊ ಆದಷ್ಟು ಬೇಗ ಈ ಒಂದು ಕರಡಿಯನ್ನು ಸೆರೆ ಹಿಡಿದ್ರೆ ಉತ್ತಮ. ಸೊ ಇದರಿಂದ ಮುಂದೆ ಆಗ್ತಕ್ಕಂಥ ಒಂದು ಅಪಾಯವನ್ನು ಕಡಿಮೆ ಮಾಡ್ಬೋದು ಅಂತ ಜಸ್ಟ್ ಇದು ನನ್ನ ಒಪಿನಿಯನ್. ಹಾಗೆ ಸ್ನೇಹಿತರೆ, ಈ ಒಂದು ಘಟನೆ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.